ಎಷ್ಟು ಚೆನ್ನಾಗಿ ಕಾಣ್ತದೆ. ಇದನ್ನ ನೈಟ್ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ. ಈ ವಿಡಿಯೋ ನೆಕ್ಸ್ಟ್ ಇಲ್ಲಪ್ಪ ಬೆಳಗಿನ ಜಾವ ಅಷ್ಟೊತ್ತಿಗೆ ಚಳಿ ಒಳಗೆ ಎಂತ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೊಳ್ಳದ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೇನ ಚೈನಾದವ್ರ ಯಾಕ ನೋಡ್ರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಬಿದನೂರು ನಗರದ ಸಮೀಪದಲ್ಲಿರುವ ದೇವಗಂಗೆ ಕೊಳದಲ್ಲಿ ಅದ್ದೂರಿ ಎಲ್ಲಮಾಸಿ ಜಾತ್ರೆ ನಡೀತಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇನ್ನೂ ವಿಶೇಷವಾಗಿ ಈ ವರ್ಷ ಎಲ್ಲಮಾಸಿ ಜಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಲೈಟಿಂಗ್ ವ್ಯವಸ್ಥೆ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಡೇ ಟೈಮ್ ಆದರೂ ಅದು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತದೆ. ಇದನ್ನು ನೈಟ್ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಈ ವಿಡಿಯೋ ನೆಕ್ಸ್ಟ್ ಅಂದರೆ ಎಲ್ಲಮಾಸಿ ಜಾತ್ರೆ ವಿಡಿಯೋ ಕೂಡ ಬರುತ್ತೆ, ಮಿಸ್ ಮಾಡದೆ ನೋಡಿ. ಆ ವಿಡಿಯೋದಲ್ಲಿ ಇಡೀ ನಮ್ಮ ದೇವಗಂಗೆ ಕೊಳದ ಸುತ್ತ ಕೂಡ ಹಾಕಿರೋ ಲೈಟಿಂಗ್ಸ್ ಇರ್ಬೋದು, ಸ್ಟಾಲ್ಗಳಿರ್ಬೋದು, ಆಮೇಲೆ ವಿಶೇಷ ಗಂಗಾರತಿ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗಿ ತೋರಿಸ್ತೀನಿ. ಗಂಗಾಧರೇಶ್ವರ ದೇವಸ್ಥಾನ ಇದು ಕೆಳದಿ ಅರಸರ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನ. ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಂತಾನೆ ಹೇಳಲಾಗುತ್ತೆ. ದೇವಸ್ಥಾನ ಕೂಡ ಸುಣ್ಣ ಬಣ್ಣದಿಂದ ಆಮೇಲೆ ಸುತ್ತಲೂ ಸುಂದರವಾದ ಲೈಟಿಂಗ್ಸ್ ಇಂದ ಅಲಂಕಾರಗೊಂಡಿದೆ. ಇವಾಗ ನಾನು ಡೇ ಟೈಮಲ್ಲಿ ತೋರಿಸಿ ನೆಕ್ಸ್ಟ್ ಡೇ ನೈಟ್ ತೋರಿಸಿದಾಗ ನಿಮಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾಳೆ ಲೈಟಿಂಗ್ಸಲ್ಲಿ ಕೂಡ ಈ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಎಲ್ಲಮಾಸಿ ಜಾತ್ರೆಗೆ ಎಷ್ಟು ಅದ್ದೂರಿಯಾಗಿ ದೇವಗಂಗೆ ಬಸವನ ಬ್ಯಾಣದಲ್ಲಿರುವ ಈ ದೇವಗಂಗೆ ಕೊಳ ರೆಡಿ ಆಗಿದೆ ಅಂತ ಹೇಳಿ ಸುತ್ತ ಕೂಡ ಲೈಟಿಂಗ್ಸ್ ಅನ್ನು ಹಾಕಿದ್ದಾರೆ. ದೇವಸ್ಥಾನದ ಎಂಟ್ರೆನ್ಸ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು. ಹಾಗೆ ಬನ್ನಿ ಈ ಕೊಳದ ಸುತ್ತ ಕೂಡ ಒಂದು ರೌಂಡ್ ಹಾಕೊಂಡು ಬರೋಣ. ಇದಕ್ಕೇನು ಲೈಟ್ ಅಂತಾರಲ್ಲ, ಈ ಆರ್ಕೆಸ್ಟ್ರಾದಲ್ಲೆಲ್ಲ ಹಾಕ್ತಾರಲ್ಲ ಆ ಥರ ಲೈಟಿಂಗ್ಸ್. ಆ್ಯಕ್ಚುಲಿ ಇದು ಈ ವಿಡಿಯೋದ ನೆಕ್ಸ್ಟು ನೈಟ್ ಲೈಟಿಂಗ್ಸಿನ ವಿಡಿಯೋ ಕೂಡ ಬರುತ್ತೆ. ಅಂದರೆ ಇದು ಲೈಟಿಂಗ್ಸ್ ಜೊತೆ ನಮ್ಮೂರ ಎಲ್ಲಮಾಸಿ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ವರ್ಷದ 365 ದಿನ ಕೂಡ ಈ ಕೊಳ ಇದೇ ಒಂದಂದ್ರೆ 3-4 ಅಡಿ ಅಲ್ವಾ, 3-4 ಅಡಿಯಷ್ಟು ಇದ್ದೇ ಇರತ್ತೆ. ಬೇಸಿಗೆ ಬರಲಿ ಮಳೆಗಾಲ ಬರಲಿ ಏನೇ ಬರಲಿ, ಇದು ಮೇಲ್ಭಾಗದ ಒಂದು ಕೆರೆ ಇದೆ, ಅಲ್ಲಿಂದ ತಾಮ್ರದ ಕೊಳಾಯಿಯ ಮೂಲಕ ಈ ಒಂದು ಕೆರೆಗೆ ನೀರು ಸಪ್ಲೈ ಆಗುತ್ತೆ. ಕೆಳದಿ ಅರಸಿ ಆದಂಥ ಚೆನ್ನಮ್ಮಾಜಿಯ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಕೊಳ ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು ಇತಿಹಾಸ ಪ್ರಸಿದ್ಧ ಸ್ಥಳ. ಕೊಳದ ಮೇಲ್ಭಾಗದಲ್ಲೇ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಿದನೂರು ಗೆಳೆಯರ ಬಳಗ ಇವರಿಂದ ಎಷ್ಟು ವಿದ್ಯುತ್ ದೀಪದ ಅಲಂಕಾರ ಅವ್ರದ್ದೇ ಬಿದನೂರು ಗೆಳೆಯರ ಬಳಗದಿಂದ ಇಷ್ಟೆಲ್ಲ ಲೈಟಿಂಗ್ಸ್ ಆಗಬೇಕು. ಆಮೇಲೆ ಈ ಥರ ಡೆಕೋರೇಷನ್ ಆಗಿದೆ ಅಂದರೆ ಸಾಕಷ್ಟು ಶ್ರಮ ಕೂಡ ಇರುತ್ತೆ. ನಾವು ನೈಟ್ ನೋಡಿದಾಗ ಅನಿಸ್ಬೋದು ಲೈಟಿಂಗ್ಸ್ ಎಲ್ಲ ನೋಡಿ ಎಲ್ಲ ಮುಗಿದ ನಂತರ ನಮ್ಗೆ ಅನ್ಸುತ್ತೆ ಓ ಎಷ್ಟು ಚೆನ್ನಾಗಾಗಿದೆ ಅಂತ ಅಷ್ಟೇ ಅನ್ಕೊಂತೀವಿ. ಆದರೆ ಅದ್ರ ಹಿಂದೆ ಸಾಕಷ್ಟು ಜನ ಶ್ರಮ ಪಟ್ಟಿರ್ತಾರೆ. ಇದು ಒಂದು ದಿನ ಜಾತ್ರೆ ಮಾಡಿ ಮುಗಿಸ್ತೀವಿ, ಆದರೆ ಆ ಜಾತ್ರೆ ಹಿಂದೆ ಸಾಕಷ್ಟು ಜನರ ಶ್ರಮ ಇರುತ್ತೆ. ಆ ಶ್ರಮದ ಫಲವೇ ಇಂಥದ್ದೊಂದು ಸುಂದರ ಎಲ್ಲಮಾಸಿ ಜಾತ್ರೆ ಆಗೋಕ್ಕೆ ಸಾಧ್ಯ. ಅದ್ದೂರಿಯಾದ ಎಲ್ಲಮಾಸಿ ಜಾತ್ರೆ ನಡೀತಿದೆ. ಸುತ್ತ ಕೂಡ ಎಷ್ಟು ಚೆನ್ನಾಗಿ ವಿದ್ಯುತ್ ದೀಪದ ಅಲಂಕಾರವನ್ನು ಮಾಡಿದ್ದಾರೆ. ನೈಟ್ ಅಂತೂ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದೇನು ಲೈಟ್ ಅಂತಾರಲ್ಲ IGR ಅಂತ ಬರ್ತಾರೆ. ಇಲ್ಲಿ ಎಷ್ಟೆಲ್ಲ ಇಟ್ಟಿದ್ದಾರೆ ನೋಡಿ, ಅರೇಂಜ್ ಮಾಡಿದ್ದಾರೆ. ಆರ್ಕೆಸ್ಟ್ರಾದಲ್ಲೂ ಇಷ್ಟು ಇರಲ್ಲ, ಅಷ್ಟೇ ಅರೇಂಜ್ ಮಾಡಿದ್ದಾರೆ. ಇದು ಏನು ಲೈಟ್ ಅಂತಾರೆ ಅದು ಕೆಳಗಿಟ್ಟು? ಶಾರ್ಪಿ ಅಂತೆ. ನಾವೇನಂದ್ವಿ ಗೊತ್ತಾ, ಆರ್ಕೆಸ್ಟ್ರಾದಲ್ಲೆಲ್ಲ ಹಾಕ್ತಾರೆ ಅದೇ ಲೈಟ್ಸೇ ಅಲ್ವಾ? ಅದೇ. ಅದು ನಮ್ಗೆ ಹೆಸರು ಗೊತ್ತಿಲ್ಲಲ್ಲ, ಅದಕ್ಕೆ ನಾವು ಹಂಗೆ ಹೇಳೋದು. ನಿಮ್ದೇನಾ ಲೈಟಿಂಗ್ಸ್ ಎಲ್ಲ? ಹಾಗೆ ಇಲ್ಲಿ ನೋಡಿ, ಈ ಕಡೆ ಒಂದು ಶಿವನ ಸ್ಟ್ಯಾಚು ಇಟ್ಟಿದ್ದಾರೆ. ಇದು ಲೈಟಿಂಗ್ಸ್ ಹಾಕಿದಾಗ ತೋರಿಸ್ತೀನಿ, ಸಖತ್ತಾಗಿ ಕಾಣಿಸ್ತದೆ. ಶಿವನ ಪಕ್ಕಕ್ಕೆ ನಂದಿ,
ಶಿವ ಅಂದಮೇಲೆ ನಂದಿ ಇರ್ಲೇಬೇಕಲ್ವಾ, ಹಾಗೆ ಶಿವನ ಪಕ್ಕಕ್ಕೆ ನಂದಿ. ಇದಕ್ಕೆಲ್ಲ ಲೈಟಿಂಗ್ಸ್ ಬರುತ್ತೆ, ಅವಾಗ ಸಖತ್ತಾಗಿ ಕಾಣಿಸುತ್ತೆ. ದೇವಗಂಗೆ ಕೊಳ ಲೈಟಿಂಗ್ಸ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ಮಿಸ್ ಮಾಡ್ಕೋಬೇಡಿ. ಬನ್ನಿ ಹೋಗೋಣ. ಭಾರತೀಯ ಕೈಲಿ ನಾಳೆ ಸಂಘದ ನಾವು ಲೇಟ್ ಆಗುತ್ತೆ 5 ಗಂಟೆ. ಇಲ್ಲೇ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ನೀವು? 6ಕ್ಕೆ ಕರೆಕ್ಟ್ ಸ್ಟಾರ್ಟಾ? ಎಲ್ಲಿ ಅಲ್ಲೇ ಅಲ್ವಾ ಗಂಗಾರತಿ? ಹಾಂ ಕರ್ಲ ಅಲ್ಲ ಅಲ್ಲೇ ಅಲ್ವಾ ಮಾಡೋದು? ಲೈಟಿಂಗ್ಸಿಂದು ಆಮೇಲೆ ಗಂಗಾರತಿ ಇದನ್ನೆಲ್ಲ ನಾಳೆ ಕಂಟಿನ್ಯೂ ಆಗುತ್ತೆ ವಿಡಿಯೋ. ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಈ ವಿಡಿಯೋದ ನಂತರ ನೆಕ್ಸ್ಟ್ ವಿಡಿಯೋನು ನೋಡಿ, ಆಯಿತಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ವರ್ಣ ಯೂಟ್ಯೂಬ್ ಚಾನಲ್. ನಾನಿವಾಗ ದೇವಗಂಗೆಯಲ್ಲಿದ್ದೀನಿ. ಅಮಾವಾಸ್ಯೆ ಜಾತ್ರೆ ಇರೋದ್ರಿಂದ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ, ಹಾಗಾಗಿ ಒಂದು ರೌಂಡ್ ನೋಡ್ಕೊಬರೋಣ ಅಂತ ಬಂದಿದ್ದೀನಿ. ಎಂಟ್ರೆನ್ಸ್ ನೋಡಿ ಈ ಥರ ಲೈಟಿಂಗ್ ಹಾಕಿದ್ದಾರೆ, ಆಮೇಲೆ ಬಾಳೆ ಕಂಬ ಎಲ್ಲ ಹಾಕಿದ್ದಾರೆ. ಇಲ್ಲಿಂದ ದೇವಗಂಗೆ ಕ್ರಾಸಿಂದ ಅಲ್ಲಿವರೆಗೂ ಲೈಟಿಂಗ್ಸನ್ನು ಮಾಡಿದ್ದಾರೆ. ಬನ್ನಿ ಹೋಗೋಣ, ನೋಡೋಣ. ಹಾಗೆ ಬೆಳಗಿನ ಜಾವ 3 ಗಂಟೆಗೆ ತೀರ್ಥ ಸ್ನಾನ ಇದೆ, ಬೆಳಗ್ಗೆ 8 ಗಂಟೆಗೆ ವಿಶೇಷ ಪೂಜೆ ಮತ್ತು ಮಂಗಳಾರತಿ ಇದೆ, ಮಧ್ಯಾಹ್ನ ಪ್ರಸಾದ ವಿತರಣೆ ಕೂಡ ಇದೆ, ಸಾಯಂಕಾಲ ಬಂದುಬಿಟ್ಟು 5:15ಗೆ ಗಂಗಾರತಿ ಇದೆ, ಹಾಗೆ ಯಕ್ಷಗಾನ ಕೂಡ ಇದೆ. ಇದೆಲ್ಲರ ಜೊತೆಗೆ ದೋಸೆ ಕ್ಯಾಂಪ್ಗಳು ಕೂಡ ಇದೆ. ಬನ್ನಿ ತೋರಿಸ್ತೀನಿ. ನೈಟ್ ನಮ್ಮ ದೇವಗಂಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಅಮಾವಾಸ್ಯೆ ಜಾತ್ರೆ ನೋಡಿ, ಅಲ್ಲಿವರೆಗೂ ಲೈಟಲ್ಲೇ ಜಗಮಗ 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 ಅಂತಿದೆ. ಯಾರು ಕೊಳದ ಹತ್ರ ಬರ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ನೋಡಿ. ಲೈಟಿಂಗ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಎಂಟ್ರೆನ್ಸ್ಗಿಂತ ಒಳಗಡೆ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಯಾರೋ ಅಂದ್ರಲ್ಲ ಪೆರ್ಡೂರವರ, ಅಲ್ಲಿಂದ ಬಂದಿದ್ದಾರೆ ಅಂತ ಲೈಟಿಂಗ್ಸಿಗೆ. ಇಲ್ಲಿಯವರು ಇರ್ಬೋದೇನೋ ನಂಗೆ ಗೊತ್ತಿಲ್ಲ, ಬಟ್ ಮೇನ್ ಲೈಟಿಂಗ್ಸ್ ಎಲ್ಲ ಅಲ್ಲಿಯವರು. ನಾಳೆ ನನಗೆ ಇಷ್ಟ ಆರಾಮಾಗಿ ನೋಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ಕೊತಿದ್ದೀನಿ. ನಾಳೆ ನಿಮ್ಗೆ ಮತ್ತೆ ಹಾಕೋದು ಇದೇ ಲೈಟಿಂಗ್ಸೇ ಮತ್ತು ನಾಳೆನೂ ಬರುತ್ತೆ, ನಾಳೆ ವಿಡಿಯೋದಲ್ವ. ಮಿಸ್ ಮಾಡಿದೆ ನೋಡಿ. ನಮ್ಗೆ ವಿಡಿಯೋ ಇದ್ದರೆ ಕಂಟಿನ್ಯೂ ವಿಡಿಯೋ ಇರುತ್ತೆ, ವಿಡಿಯೋ ಇಲ್ಲ ಅಂದರೆ ವಾರಗಟ್ಟಲೆ ಅಲ್ಲ, ಈಗ 15 ದಿನಗಟ್ಟಲೆ ಇಲ್ಲ. ಈ ಮನೆಯವ್ರಿಗೆ ಚಾನ್ಸು ಹಿಂಗೆ ಹೋದ ದೇವಗಂಗೆ. ಹಾಂ ಅದೇ ವಿಡಿಯೋ ಮಾಡಿ ಅಂದ್ಬಿಡ್ತಿದ್ವಿ ನೋಡಿ. ಅದು ಆರ್ಕೆಸ್ಟ್ರಾದಲ್ಲೆಲ್ಲ ಹಾಕ್ತಾರೆ, ಆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಹೆಂಗೆ ಇದಾಗ್ತಾ ಇದೆ, ಏನೋ ಹೆಸರು ಹೇಳಿದ್ರು ಆ ಹೆಸರು ಬರಲ್ಲ, ಆಯ್ತು ಆರ್ಕೆಸ್ಟ್ರಾ ಲೈಟು ಅನ್ನೋದು. ಸುಮ್ಮನೆ ಹಿಂಗೆ ಅಂದ್ಬಿಡಿ, ಏನು ತೊಂದರೆ ಇಲ್ಲ. ಇವರೆಲ್ಲ ವಿಡಿಯೋ ಹಿಂದಿನ ದಿನನೇ ಲೈಟಿಂಗ್ಸ್ ನೋಡೋಕ್ಕಂತ ಬಂದಿದ್ದಾರೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಯಾವ ಥರ ಬ್ಯೂಟಿಫುಲ್ ಆಗಿದೆ ಅಂತ ತೋರಿಸ್ತೀನಿ. ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಎಂಟ್ರೆನ್ಸು. ಹೀಗೆ ಬಂದರೆ ಇಲ್ಲೂ ಕೂಡ ನೋಡಿ ಈ ಥರ ನಾನು ಹಿಂಗೆ ಒಳಗೆ ಹೋಗೋಕ್ಕೆ ಈ ಥರ ಮಾಡಿದ್ದಾರೆ. ಕಣ್ಣಿಗೆ ಹೊಡಿತಾ ಇದೆ ಲೈಟಿಂಗ್ಸ್, ಅಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಂ ರವೀಣ, ಒಂದು ರೌಂಡು ಲೈಟಿಂಗ್ಸ್ ನೋಡ್ಕೊಬರೋಣ. ದೇವಸ್ಥಾನದ ಮುಂಭಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಹಿಂಗೆ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಅಂತ ಬರ್ದಿದ್ದಾರೆ. ಅಲ್ಲಿ ಕೆಳಗಡೆ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ. ಸ್ಟಾರ್ಟ್ ಅಂತ ಹೋಗೋ ಮುಂಭಾಗ ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಬನ್ನಿ. ಹಾಗೆ ಇಲ್ಲಿ ಪೂಜೆ ಕೂಡ ನಡೀತಾ ಇದೆ. ಎಂಟ್ರೆನ್ಸ್ ನೋಡಿ, ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಗಂಗಾಧರೇಶ್ವರ ದೇವಸ್ಥಾನ ದೇವಗಂಗೆ ಅಂತ ಇದೆ. ಬನ್ನಿ ಒಳಗಡೆ ಹೋಗೋಣ. ಗಂಗಾಧರೇಶ್ವರ
ಹೂಗಳನ್ನೆಲ್ಲ ತಂದು ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾಳೆ ಪೂಜೆಗಂತ ತಂದಿಟ್ಟಿದ್ದಾರೆ. ಇಲ್ಲಿ ಇವಾಗ ಏನೋ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಂತ ಪೂಜೆ ಇದೆ? ಸತ್ಯನಾರಾಯಣ ಪೂಜೆನ? ಅಲ್ಲ, ಏನೋ ಪೂಜೆ ಮಾಡ್ತಾ ಇದ್ದಾರೆ. ದೇವಗಂಗೆಯವರಿಂದ ಕೊಳದ ಕಡೆ ಹೋಗೋಣ ಇವಾಗ. ಒಂದು ಕೊಳದ ಸುತ್ತ ಒಂದ್ ರೌಂಡ್ ಹಾಕೊಂಡ್ ಬರೋಣ ಬನ್ನಿ. ಅದ್ರ ಅಡಿಗೆ ಇದು ಹಾಕಿದಾರಲ್ಲ, ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮರ. ನೆಕ್ಸ್ಟ್ ವಿಡಿಯೋನು ನೋಡಿ. ನೆಕ್ಸ್ಟ್ ವಿಡಿಯೋ ಜನ ಎಲ್ಲ ಇರ್ತಾರ, ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ನೋಡಿ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಕೆಳಗಡೆ ನೋಡಿ ಎಳ್ಳ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಅಂತ ಬರ್ತಾ ಇದೆ. ಬನ್ನಿ. ಕೊಳದ ಹಿಂಭಾಗದಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಶ್ರೀಕರ ಇದ್ದಾನೆ ಇಲ್ಲಿ. ಎಂತ ಇದೆಯಾ? ಅದಕ್ಕೂ ಪಾಪ ಹೆದರೋಗಿರ್ಬೇಕು ರೈಟಿಂಗ್ಸ್ ನೋಡಿ. ಎಳ್ಳಮಾಸ ಜಾತ್ರಾ ಮಹೋತ್ಸವ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ, ದೇವಗಂಗೆ ಅಂತ ಬರುತ್ತೆ ನೋಡಿ. ಇಲ್ಲೇನಿದೆ? ಇಲ್ಲಿ ಯಾರು ಉಳಿಬೋದಂತ? ಇಲ್ಲಿ ಯಕ್ಷಗಾನ ಎಲ್ಲಿ ಮಾಡ್ತಾರೆ? ಅಲ್ಲೆಲ್ಲ ಮಾಡ್ತಾರಲ್ವಾ? ಅಲ್ಲಿ ಅನ್ಸುತ್ತೆ. ಮರದ ಅಡಿಗೆ ಲೈಟ್ ಹಾಕಿದಾರಲ್ಲ, ಹಂಗಾಗಿ ಎಷ್ಟು ಬ್ಯೂಟಿಫುಲ್ ಯಾಕಂದ್ರೆ ನಿಜವಾಗ್ಲೂ ದೇವಗಂಗೆನ ನೈಟ್ ಅಲ್ಲಿ ಈ ಲೈಟಿಂಗ್ಸ್ ಅಲ್ಲಿ ನೋಡೋದೇ ಅದ್ಭುತ ಅಂತ ಹೇಳ್ಬೋದು. ನಮ್ಮೂರು ಬಿದ್ನೂರ್ ನಗರದ ಹತ್ತಿರದ ಬಸವನ ಬೇಣ ಇದು. ಅಲ್ಲಿ ದೇವಗಂಗೆ ಅಂತ ಒಂದು ಕೊಳ ಇದೆ. ಇಂಥ ಒಂದು ಕೊಳದಲ್ಲಿರೋದು ನಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳ್ಬೋದು. ಇಷ್ಟು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತಾನೆ ಹೇಳ್ಬೋದು. ಹಾಗೆ ಈ ಕಡೆ ಬಂದ್ಬಿಟ್ರೆ ನಂದಿ ನೋಡಿ. ಇಲ್ಲ ನಂದಿ ಇದೆ, ಶಿವಂದು ಸ್ಟ್ಯಾಚ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಈಗ ಸತ್ಯನಾರಾಯಣ ಪೂಜೆ ಇತ್ತಲ್ಲ, ಹಂಗಾಗಿ ಪ್ರಸಾದ ಇದೆ. ಬನ್ನಿ ಪ್ರಸಾದ ತಗೊಂಡು ಹೋಗೋಣ. ಪ್ರಸಾದ ಮೇಲ್ ತರ್ಸಿದೋಣ ಒಳಗೆ. ಈ ಕಡೆ ಬಂದ್ಬಿಟ್ಟಿದ್ದು ಕೇಸರಿ ಬಾತು ಸುನಿಲ್ ಉಡುಪುರ ಹಾಕ್ತಿದ್ದಾರೆ. ಆಮೇಲೆ ಅವ್ರ ಮಗ ಹಾ ಹೇಳಿ ನಿಮ್ ಕ್ಯಾಟ್ರಿಂಗ್ ಒಂದ್ ಸ್ವಲ್ಪ ಪ್ರಮೋಷನ್. ಹಾ ಕೇಸರಿ ಬಾತು ಉಪ್ಪಿಟ್ಟು. ಈ ಕಡೆ ಅವ್ರ ಮಗ ಉಪ್ಪಿಟ್ಟು ಹಾಕ್ತಿದ್ದಾರೆ. ಬಾದಾಮಿ ಹಾಲಿದೆ. ಎಲ್ರು ಪ್ರಸಾದ ತಿಂದಿದ್ದಾರೆ ಇವಾಗ. ಸುವರ್ಣ ಎಲ್ರು ಪ್ರಸಾದ ತಗೊಂಡ್ರೆ. ಹಿಂದಿನ ಕೂಡ ಸುಮಾರು ಜನ ಇದ್ದಾರೆ ನೋಡಿ. ಎಲ್ರು ಎಷ್ಟೆಲ್ಲ ಜನ ಕಾಣಿಸ್ತಿದ್ದಾರೆ ನೋಡಿ ಇಲ್ಲಿ. ಹಾಯ್ ಎಲ್ರು ಪ್ರಸಾದ ತಗೊಂತ ಅಂದ್ರೆ ಸತ್ಯನಾರಾಯಣ ಪೂಜೆ ಇತ್ತಲ್ಲ, ಹಂಗಾಗಿ ಇವ್ರು ಸುನೀಲ್ ಅವ್ರ ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾರೆ. ಅವರೇ ಕೇಸರಿ ಬಾತು ಉಪ್ಪಿಟ್ಟು ಮಾಡಿರೋದು ಅವರೇ ಮಾಡಿರೋದು. ತಿಂದ್ರ ಇಲ್ಲಿ ದೇವಗಂಗೆ ಅವರು, ಆಮೇಲೆ ಬೇರೆ ಕಡೆಯವರು ಅಂದ್ರೆ ನಗರದವರು ಎಲ್ಲ ಇದ್ದಾರೆ. ಅಂದ್ರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ನಾಳೆ ಅಂದ್ರೆ ಫುಲ್ ರಶ್ ಇರತ್ತೆ, ಇವತ್ತಂದ್ರೆ ಅಷ್ಟು ರಶ್ ಇರಲ್ಲ. ಹಾಗಾಗಿ ಎಲ್ರು ಲೈಟಿಂಗ್ಸ್ ನೋಡಕ್ಕಂತ ಬಂದಿದ್ದಾರೆ ಇಲ್ಲಿ. ಇಲ್ಲೂ ಕೂಡ ಕೇಸರಿ ಬಾತು ಉಪ್ಪಿಟ್ಟು ತಿಂತಿದ್ದಾರೆ ನೋಡಿ. ಇವರೆಲ್ಲ ದೇವಗಂಗೆ ಅವರು. ಜ್ಯೋತಿ ಅಕ್ಕ ನಾಳೆ ಫುಲ್ ಎಲ್ಲ ಎಂತ ವಹಿಸ್ಕೊಟ್ಟಿದ್ದಾರೆ. ಒಬ್ಬೊಬ್ರಿಗೆ ಏನೇನು ವಹಿಸ್ಕೊಟ್ಟಿದ್ದಾರೆ ಏನಲ್ಲ. ಬೆಳಗ್ಗೆ ಒಂದ್ ರೌಂಡ್ ಬಂದಿದ್ವಿ. ನಾವ್ ಬಂದ್ವಿ ಬರ್ತೀನಿ. ಏನು ಗಂಗಾ ಆರತಿ ಎಲ್ಲ ಇದೆಯಲ್ಲ, ಹಂಗಾಗಿ ಬೆಳಗ್ಗೆ ಬರೋಣ ಅಂತ ಹೇಳಿ. ಅಂದ್ರೆ ಬೆಳಗ್ಗೆ 4:30 5 ಗಂಟೆಗೆ ಬಂದ್ರೆ ಸಾಕು. ಇಲ್ಲಪ್ಪ, ಬೆಳಗಿನ ಜಾವ ಅಷ್ಟೊತ್ತಿಗೆ ಚಳಿ ಒಳಗೆ ಏನ್ ಅಲ್ಲಿ ಸ್ನಾನ ಮಾಡಕ್ ಮಲಗ್ ಬಿಡೋಣ.
ನೀವು ದೇವಗಂಗೆ ಅವರೆಲ್ಲ ಹತ್ರ ಇದ್ದೀರಾ, ಬರ್ತೀರಾ? ನಾವು ನಗರದಿಂದ ಬರಬೇಕು. ಈಗಷ್ಟು ಚಳಿ ಅನ್ಸಲ್ಲ, ಬೆಳಗಿನ ಜಾವ ಜೋರ್ ಚಳಿ ಅನ್ಸುತ್ತೆ. ಬರ್ತಾರಾ? ಎಲ್ಲಿಯವ್ರು ಬರ್ತಾರೆ? ವರ್ಷನೂ ಬರ್ತಾರ? ನಮ್ ಜೊತೆಗ ನಮ್ ಪರವಾಗಿ ಒಂದು ಸ್ನಾನ ಮಾಡಿ ಮಧ್ಯಾಹ್ನ ಬರ್ತೀವಿ, ಸಂಜೆ ಸ್ನಾನ ಹಿಂಗ ಸ್ವಲ್ಪ ನೀರ್ ಹಾಕೋಬಿಟ್ರೆ ಮೈ ಮೇಲೆ ಮುಗೀತು. ಎಲ್ಲ ಮತ್ತೆ ತೀರ್ಥ ಸ್ನಾನ ಆ ಕಡೆ ಮಾಡಿದಾರೆ, ಅದು ರಶ್ ಇರತ್ತಲ್ಲ, ಮತ್ ಚಳಿ ಒಳಗೆ ಎದ್ದು ಬರಕ್ಕಾಗಲ್ಲ. ಎಂತ ಸ್ನಾನ ಅಂದ್ರೆ ನೀರಲ್ಲಿ ಮುಳುಗೋದು ಹೇಳೋದು ಮಾತ್ರ ಅಷ್ಟೇ. ಈ ಕಡೆ ಒಂದು ಕಾರಂಜಿ ಕೂಡ ಮಾಡಿದ್ದಾರೆ. ಇವಾಗ ಆ ಕಾರಂಜಿನ ಹಾಕ್ಸಿ ನೋಡ್ಬೇಕು. ಬನ್ನಿ, ಚಪ್ಪಲಿ ಅಡ್ಡಿಲ್ಲ, ಬನ್ನಿ, ಅವರೆಲ್ಲ ಹಾಕೊಂಡಿದ್ದಾರೆ. ಸ್ನಾನ ಮಾಡ್ತೀವಿ. 12 ಗಂಟೆ ಆದ್ರೆ ನಾಳೆ ಮಾಡ್ದಂಗೆ ಆಗ್ತಿತ್ತು. ಇದು ಹಾಕಿ ಇಡ್ಬೇಕಾ ಮೋಟ್ರು? ಈಗ ಒಂದ್ಸಲ ಹಾಕಿ ನೋವಿನ ಹಾಕಿ ಕೊಡಿಯಲ್ಲನ, ಮತ್ ನಮ್ ಮೊಬೈಲ್ ಮೇಲೆಲ್ಲ ಹಾಕ್ಬಿಡೋದು. ಇವಾಗ ಎಂತ ಸ್ನಾನ ಮಾಡಿಸ್ಬೇಕಂತ ಹತ್ರ ಹೋಗಂದಿದ್ದೆ ನಾವಿನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಮಧ್ಯ ಈಶ್ವರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಲೈಟ್ ಹಾಕಿದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಈ ಕಡೆ ಸುತ್ತ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಳ್ಳದ ಮೇಲ್ಗಡೆ ಇರೋ ಲೈಟು ಕೊಳ್ಳದ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬರ್ದಿದ್ದು ನಂಗೆ ಇದ್ರಲ್ಲಿ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಡೆ ಈ ಕಡೆ ನವೀನ ನೋಡಿ ಇದು ಕಾರಂಜಿ ಆನ್ ಮಾಡ್ತಾ ಇದೆ. ನವೀನನ್ನೇ ನಿಲ್ಸ್ಬೇಕು ಈಗ. ಯಾರ ಅವನಿಗೆ ಬೈರಿ, ಸರಿ ಬೈರಿ ಅವನಿಗೆ. ನವೀನ ಅಂದ್ರೆ ಯಾರ, ಅವನಿಗೆ ಬೈರಿ. ಚೆನ್ನಾಗಿ ಅದ್ ರೆಡಿ. ನನ್ನ ನವೀನ ತಂದು ಮಾಡಿರೋದು ಈ ಚೈನಾ. ನೀವೇನ ಚೈನಾದವ್ರ ಯಾಕ ನೋಡ್ರಿ. ಇದು ಮಾಡಿದಲ್ವಾ ಅವ್ರ ಮನೆಯಲ್ಲಿ? ಹಾಗೆ ಈ ಕಡೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಂದಿ ಕೂಡ ತುಂಬಾನೇ ಚೆನ್ನಾಗಿದೆ. ಈಶ್ವರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಸರು ಸುಬ್ರಹ್ಮಣ್ಯ, ಮಲ್ನಾಡ್ ಕಿಂಗ್. ಮೇಲ್ ಬೇರೆ ಇಟ್ಟಿದ್ದಾನ ಅವನು. ಅದ್ಯಾಕ ಹಂಗ ಲೈವಾ? ಹಾ, ಕಾಣಲ್ಲ, ಜೂಮ್ ಹಾಕ್ಬೇಕು ನಿಂಗೆ. ಲೈವ್ ಅದು ವಿಡಿಯೋನಾ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ಯಾ? ಶಿವನ ಸ್ಟ್ಯಾಚು ನೋಡಿ, ಈ ತರ ಸಖತ್ತಾಗಿ ಕಾಣಿಸ್ತಿದೆ. ನಮ್ಮೂರ ಕೊಳ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. ಬನ್ನಿ ಇವಾಗ ಹೋಗೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ಕೊಳದ ಕೆಳಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಬನ್ನಿ ಹೋಗೋಣ ಇವಾಗ. ಆಕ್ಚುಲಿ ಇವತ್ತು ಬರ್ತಾ ಇಲ್ಲ, ನಾಳೆ ಬರ್ತಿದ್ವಿ. ನಾಳೆ ನೈಟ್ ಫುಲ್ ಜನ ಇರೋದ್ರಿಂದ ನಮ್ಗೆ ಇಷ್ಟು ಫ್ರೀ ಆಗಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತಾನೆ ಇವತ್ತು ಬಂದಿರೋದು. ಇವಾಗ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾಳೆ ಎಲ್ಲರೂ ಕೂಡ ಬನ್ನಿ ಎಳ್ಳಮಾವಾಸ್ಯೆ ಜಾತ್ರೆಗೆ ಅಂತ ಹೇಳ್ತಾ, ನಮ್ಮೂರು ದೇವಗಂಗೆ ಎಳ್ಳಮಾವಾಸ್ಯೆ ಜಾತ್ರೆಗೆ ಬನ್ನಿ. ತುಂಬಾನೇ ಯಾರೆಲ್ಲ ವಿಡಿಯೋ ನೋಡ್ತಿದ್ದೆ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.